ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಇಂದಿನ ಡಿಜಿಟಲ್ ಯುಗದಲ್ಲಿ ನಾವೆಲ್ಲರೂ ಹಣವನ್ನು ಪಾವತಿಸಲು ಕಾರ್ಡ್ಗಳನ್ನು ಬಳಸ್ತೀವಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕಾರ್ಡ್ಗಳಲ್ಲೂ ಕೂಡ ಅಷ್ಟೇ ಎರಡು ರೀತಿ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಡೆಬಿಟ್ ಕಾರ್ಡ್ ಅಂತಾನೆ ಹೇಳ್ಬೋದು, ಎರಡನೇದಾಗಿ ಕ್ರೆಡಿಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನಕ್ಕೆ ಈ ಒಂದು ಡೆಬಿಟ್ ಕಾರ್ಡ್ ಅಂದ್ರೆ ಏನು, ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡೆಬಿಟ್ ಕಾರ್ಡ್ ಅಂದ್ರೆ ಏನು, ಡೆಬಿಟ್ ಕಾರ್ಡ್ನಲ್ಲಿ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಕ್ರೆಡಿಟ್ ಕಾರ್ಡ್ನಲ್ಲಿ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತು ಅಂದರೂ ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಸೊ ಇವೆರಡರ ನಡುವೆ ಏನು ಒಂದು ವ್ಯತ್ಯಾಸ ಇದೆ ಅಥವಾ ಡಿಫ್ರೆನ್ಸ್ ಏನಿದೆ ಅಂತ ಮೊದಲನೇದಾಗಿ ನೋಡೋಣಂತೆ. ಸೊ ಮೊದಲನೇದಾಗಿ ನೋಡೋದಾದ್ರೆ ಹಣದ ಮೂಲ. ಸೊ ಡೆಬಿಟ್ ಕಾರ್ಡ್ನಲ್ಲಿ ಬಂದು ನಿಮ್ಮದು SBI ಬ್ಯಾಂಕ್ ಅಕೌಂಟ್ ಇದೆ, ಇಲ್ಲ ಕೆನರಾ ಬ್ಯಾಂಕ್ ಇದೆ, ಇಲ್ಲ ಕರ್ನಾಟಕ ಬ್ಯಾಂಕ್ ಇದೆ. ಸೊ ಈ ರೀತಿ ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಇದೆ ಅಂದರೆ, ಸೊ ಒಂದು ಬ್ಯಾಂಕ್ ಅಕೌಂಟಲ್ಲಿ ನೀವು ಎಷ್ಟು ಹಣ ಇಟ್ಟಿರ್ತೀರೋ ಸೊ ಅದಷ್ಟು ಹಣನೂ ಕೂಡ ನೀವು ಯೂಸ್ ಮಾಡ್ಕೊಬೋದು ಡೆಬಿಟ್ ಕಾರ್ಡ್ನಲ್ಲಿ. ಅದೇ ಕ್ರೆಡಿಟ್ ಕಾರ್ಡ್ನಲ್ಲಾದರೆ ಬ್ಯಾಂಕ್ ಕಡೆಯಿಂದ ನಿಮಗೆ ಇಂತಿಷ್ಟು ಅಂತ ಸಾಲ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಸಾಲದ ಹಣವನ್ನು ನೀವು ಬಳಸ್ಕೋಬೋದು ಅಂತಲೇ ಹೇಳ್ಬೋದು ಈ ಒಂದು ಕ್ರೆಡಿಟ್ ಕಾರ್ಡ್ನಲ್ಲಿ. ಇನ್ನು ನೆಕ್ಸ್ಟು ಬಿಲ್ ಪಾವತಿ ವಿಚಾರಕ್ಕೆ ಬರೋದಾದರೆ, ಬಿಲ್ ಪಾವತಿ ಬಂದು ಡೆಬಿಟ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಅಕೌಂಟಿಂದ ತಕ್ಷಣ ನೀವೇನು ಟ್ರಾನ್ಸಾಕ್ಷನ್ ಮಾಡ್ತೀರೋ ಆ ಟ್ರಾನ್ಸಾಕ್ಷನ್ ಅಮೌಂಟ್ ಏನಿದೆ ಅದು ಇಮ್ಮಿಡಿಯೇಟ್ ಆಗಿ ನಿಮ್ಮ ಒಂದು ಅಕೌಂಟಿಂದ ಕಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ಕ್ರೆಡಿಟ್ ಕಾರ್ಡ್ನಲ್ಲಾದರೆ ತಿಂಗಳ ಕೊನೆಯಲ್ಲಿ ಬಿಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದರೆ ನೀವೇನು ಟ್ರಾನ್ಸಾಕ್ಷನ್ ಮಾಡಿರ್ತೀರೋ, ನೀವೆಷ್ಟು ಖರ್ಚು ಮಾಡಿರ್ತೀರೋ, ಸೊ ಆ ಖರ್ಚಿನ ಹಣವನ್ನು ಅಂದರೆ ತಿಂಗಳ ಕೊನೆಯಲ್ಲಿ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಬಿಲ್ ಕಳಿಸ್ತಾರೆ. ಸೊ ಅವಾಗ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಬಡ್ಡಿ ವಿಚಾರಕ್ಕೆ ಬರೋದಾದರೆ, ಬಡ್ಡಿ ಬಂದು ಡೆಬಿಟ್ ಕಾರ್ಡ್ನಲ್ಲಿ ಯಾವುದೇ ರೀತಿ ನಿಮಗೆ ಬಡ್ಡಿ ಹಾಕಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಿಮ್ಮ ಹಣವನ್ನು ನೀವು ಬಳಸ್ಕೊತಾ ಇರ್ತೀರ. ಸೊ ಹಾಗಾಗಿ ಯಾವುದೇ ರೀತಿ ನಿಮಗೆ ಬಡ್ಡಿ ಹಾಕಲ್ಲ ಅಂತಲೇ ಹೇಳ್ಬೋದು. ಸೊ ಅದೇ ಕ್ರೆಡಿಟ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ, ನೀವು ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿ ಮಾಡದೇ ಇದ್ದರೆ ನಿಮಗೆ ಹೆಚ್ಚಿನ ಒಂದು ಬಡ್ಡಿ ಅನ್ನೋದನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಸೊ ಟೈಮಿಗೆ ಕರೆಕ್ಟಾಗಿ ನೀವು ಅಮೌಂಟ್ ರೀಪೇ ಮಾಡ್ತು ಅಂದರೆ ಯಾವುದೇ ರೀತಿ ನಿಮಗೆ ಬಡ್ಡಿ ಹಾಕಲ್ಲ. ಸೊ ಅಕಸ್ಮಾತ್ ನೀವಾದ್ರು ಲೇಟ್ ಫೀ ಮಾಡಿದ್ರಿ ಅಂದರೆ ಮಾತ್ರ ನಿಮಗೆ ಇಂಟ್ರೆಸ್ಟ್ ಅನ್ನೋದು ಬೀಳುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಲಿಮಿಟು. ಸೊ ಲಿಮಿಟ್ ವಿಚಾರಕ್ಕೆ ಬರೋದಾದರೆ, ಡೆಬಿಟ್ ಕಾರ್ಡಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟನ್ನು ಮಾತ್ರ ನೀವು ಖರ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಅಕೌಂಟಲ್ಲಿ ಒಂದು 5,000 ಅಮೌಂಟ್ ಇದೆ ಅಂದರೆ ಆ 5,000 ಮಾತ್ರ ನೀವು ಯೂಸ್ ಮಾಡ್ಕೊಬೋದು. ಸೊ ಅದಕ್ಕಿಂತ ನೀವು ಜಾಸ್ತಿ ಯೂಸ್ ಮಾಡೋದಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ವಿಚಾರಕ್ಕೆ ಬರೋದಾದರೆ, ಕ್ರೆಡಿಟ್ ಕಾರ್ಡ್ ಬಂದು ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಎಷ್ಟು ಸಾಲ ಕೊಟ್ಟಿರ್ತಾರೋ ಸೊ ಅದಷ್ಟು ಸಾಲದ ಮೊತ್ತವನ್ನು ನೀವು ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಒಂದು 50,000 ಸಾಲ ಕೊಟ್ಟಿದ್ದಾರೆ ಅಂದರೆ ಸೊ 50,000 ಕೂಡ ನೀವು ಕ್ರೆಡಿಟ್ ಕಾರ್ಡ್ ಮುಖಾಂತರ ಯೂಸ್ ಮಾಡ್ಕೊಬೋದು. ಸೊ ಇದು ಡಿಫ್ರೆನ್ಸಸ್ ಅಂತಲೇ ಹೇಳ್ಬೋದು ಈ ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಇರುವಂತಹ ಒಂದು ವ್ಯತ್ಯಾಸ ಅಥವಾ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಡೆಬಿಟ್ ಕಾರ್ಡ್ನಲ್ಲಿ ಏನೇನು ಒಂದು ಅಡ್ವಾಂಟೇಜಸ್ ಇದೆ ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣಂತೆ. ಸೊ ಮೊದಲನೇದಾಗಿ ಅಡ್ವಾಂಟೇಜಸ್ ವಿಚಾರಕ್ಕೆ ಬರೋದಾದರೆ, ನಿಮಗೆ ಯಾವುದೇ ರೀತಿ ಸಾಲದ ಭಯ ಇರಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಿಮ್ಮ ಒಂದು ಅಕೌಂಟ್ನಲ್ಲಿ ಇರುವಂತಹ ಒಂದು ಹಣವನ್ನು ಮಾತ್ರ ನೀವು ಯೂಸ್ ಮಾಡ್ಕೊತೀರಾ. ಇಲ್ಲಿ ಯಾವುದೇ ರೀತಿ ಬೇರೆಯವ್ರ ಹತ್ರ ನೀವು ಅಮೌಂಟ್ ಅನ್ನೋದನ್ನ ಈಸ್ಕೊಳ್ಳಲ್ಲ. ಸೊ ಯಾವ ಬ್ಯಾಂಕ್ ಹತ್ರನೂ ಕೂಡ ನೀವು ಸಾಲ ಮಾಡ್ತಾ ಇರೋದಿಲ್ಲ. ಹಾಗಾಗಿ ನಿಮಗೆ ಯಾವುದೇ ರೀತಿ ಸಾಲದ ಭಯ ಅನ್ನೋದು ಇರೋಲ್ಲ ಅಂತಲೇ ಹೇಳ್ಬೋದು. ಸೊ ಎರಡನೇದಾಗಿ ನಿಮಗೆ ಶಿಸ್ತಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ
ತುಂಬಾ ಜನ ಮಿಡಲ್ ಕ್ಲಾಸ್ ಇರ್ತಾರೆ. ಸೊ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಇಷ್ಟೇ ಖರ್ಚು ಮಾಡ್ಬೇಕು, ಇಷ್ಟೇ ಸೇವ್ ಮಾಡ್ಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಆ ತರ ಇದ್ದಾಗ ತುಂಬಾ ಶಿಸ್ತಿರುತ್ತೆ. ಸೊ ಇವಾಗ ನಮ್ಮ ಅಕೌಂಟಲ್ಲಿ ಒಂದು 5,000 ಅಮೌಂಟ್ ಇದೆ ಅಂದ್ರೆ ಆ 5,000ದಲ್ಲಿ ನಮ್ಮ ಒಂದು ಮನೆ ಖರ್ಚಿಗಾಗಿರ್ಬೋದು ಅಥವಾ ನಮ್ದು ಡೇ ಟು ಡೇ ಖರ್ಚಿಗಾಗಿರ್ಬೋದು ಎಷ್ಟು ಅಮೌಂಟ್ ಬೇಕೋ ಸೊ ಅಷ್ಟನ್ನ ಮಾತ್ರ ನಾವು ಯೂಸ್ ಮಾಡ್ಕೊಂಡು ಇನ್ನು ಮಿಕ್ಕಿರುವಂತಹ ಅಮೌಂಟ್‌ನ ನಾವು ಸೇವ್ ಮಾಡ್ಕೊಬಹುದು. ಸೊ ಈ ರೀತಿ ಒಂದು ಶಿಸ್ತಿರುತ್ತೆ ಅಂತಾನೆ ಹೇಳ್ಬೋದು. ಮೂರನೇದಾಗಿ ನಿಮ್ಗೆ ಯಾವುದೇ ರೀತಿ ಬಡ್ಡಿ ಇರಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ನಿಮ್ಮದೇ ಒಂದು ಹಣವನ್ನು ನೀವು ಬಳಸ್ಕೊಂತಾ ಇರ್ತೀರಾ. ಸೊ ಇಲ್ಲಿ ಯಾವುದೇ ರೀತಿ ನೀವು ಬ್ಯಾಂಕ್ ಕಡೆಯಿಂದ ಸಾಲ ಇಸ್ಕೊಳೋದಾಗ್ಲಿ ಈ ರೀತಿ ನೀವೇನು ಕೂಡ ಮಾಡಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಹಣಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಅಥವಾ ಲೇಟ್ ಫೀ ಅನ್ನೋದನ್ನ ಹಾಕೋಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಒಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ. ಸೊ ಇನ್ನು ಡೆಬಿಟ್ ಕಾರ್ಡ್ ನಲ್ಲಿರುವಂತಹ ಒಂದು ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಅಂತ ಹೇಳ್ಬೋದು. ಸೊ ಇದು ಸಿಬಿಲ್ ಸ್ಕೋರ್ ನಲ್ಲಿ ಯಾವುದೇ ರೀತಿ ನಿಮಗೆ ಜಾಸ್ತಿ ಅಥವಾ ಕಡಿಮೆ ಅನ್ನೋದು ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಇದೊಂಥರ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ. ಯಾಕಂತ ಅಂದ್ರೆ ನೀವು ಮುಂದೊಂದ್ ದಿನ ಹೋಮ್ ಲೋನ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು, ಇಲ್ಲ ಲ್ಯಾಂಡ್ ಲೋನ್ ಆಗಿರ್ಬೋದು. ಸೊ ಈ ರೀತಿ ಏನಾದ್ರು ನೀವು ಲೋನ್ ತಗೋಬೇಕಿತ್ತು ಅಂದ್ರೆ ಈ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದಷ್ಟು ನಿಮಗೆ ಸಾಲ ಅನ್ನೋದು ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇತ್ತು, ಇಲ್ಲ ನೀವು ಸಾಲ ಬ್ಯಾಂಕ್ ಕಡೆಯಿಂದ ಯಾವತ್ತೂ ತಗೊಂಡಿಲ್ಲ ಅಂದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಇರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಅವಾಗ ಮುಂದೊಂದ್ ದಿನ ನೀವ್ಯಾರು ಪರ್ಸನಲ್ ಲೋನ್ ಅಥವಾ ಹೋಮ್ ಲೋನ್ ಈ ತರ ಏನಾದ್ರು ತಗೊಬೇಕಿತ್ತು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂಥರ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ ಡೆಬಿಟ್ ಕಾರ್ಡ್ ಯೂಸರ್ಸ್ ಗಳಿಗೆ. ಅದೇ ರೀತಿ ಎರಡನೇದಾಗಿ ನೋಡೋದಾದ್ರೆ ಕಡಿಮೆ ಆಫರ್ಸ್ ಗಳಿರುತ್ತೆ ಅಂತಾನೆ ಹೇಳ್ಬೋದು. ನೀವ್ಯಾರು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಬ್ಲಿಂಕಿಟ್ ಅಲ್ಲಿ ಆಗಿರ್ಬೋದು, ಅಮೆಝಾನ್ ಅಲ್ಲಿ ಆಗಿರ್ಬೋದು, ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು. ಸೊ ಇಲ್ಲೆಲ್ಲ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಅಂದ್ರೆ ಇಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ನೀವ್ಯಾರು ಪೆಟ್ರೋಲ್ ಹಾಕಿಸ್ತಿದ್ದೀರಾ ಅಂದ್ರೂ ಕೂಡ ಅಷ್ಟೇ. ಸೊ ನಿಮ್ಗೆ ಯಾವುದೇ ರೀತಿ ಆಫರ್ಸ್ ಗಳಿರಲ್ಲ, ಕ್ಯಾಶ್ ಬ್ಯಾಕ್ ಇರಲ್ಲ. ಸೊ ಇದು ಯಾವ್ದು ಕೂಡ ಇರಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಕಡಿಮೆ ಇರುತ್ತೆ, ಇದ್ರೂ ಕೂಡ ತುಂಬಾ ಲಿಮಿಟೆಡ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಒಂಥರ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ವಿಚಾರಕ್ಕೆ ಬರೋದಾದ್ರೆ ಕ್ರೆಡಿಟ್ ಕಾರ್ಡ್ ನಲ್ಲಿ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ ಹಾಗೆ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನೋಡೋಣಂತೆ. ಮೊದಲನೇದಾಗಿ ಅಡ್ವಾಂಟೇಜಸ್ ವಿಚಾರಕ್ಕೆ ಬರೋದಾದ್ರೆ ಫಸ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವುದೇ ರೀತಿ ಹಣ ಇರಲ್ಲ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಸ್ವಲ್ಪ ಹಣ ಅನ್ನೋದು ಕಡಿಮೆ ಇರುತ್ತೆ ಅಂತ ಅನ್ಕೊಳ್ಳಿ. ಅಂತ ಸಂದರ್ಭಗಳಲ್ಲಿ ಈ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು, ಅಮೆಝಾನ್ ಅಲ್ಲಿ ಆಗಿರ್ಬೋದು ಆಫರ್ಸ್ ಗಳನ್ನ ಬಿಟ್ರು ಅಂತ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ನೀವು ಯಾವುದೋ ಒಂದು ಪ್ರಾಡಕ್ಟ್ ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮೊಬೈಲ್ ಅನ್ನೋದು ಅವಶ್ಯಕತೆ ಇರುತ್ತೆ. ಸೊ ಆ ಮೊಬೈಲ್ನ ನೀವು ಇವಾಗ ಪರ್ಚೇಸ್ ಮಾಡಬೇಕು, ಆದ್ರೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನೀವು ಆ ಒಂದು ಮೊಬೈಲ್ ಅನ್ನೋದನ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ನೀವೇನ್ ಬ್ಯಾಂಕ್ ಕಡೆಯಿಂದ ಅಮೌಂಟ್ ಈಸ್ಕೊಂಡಿರ್ತೀರೋ ಸೊ ಅಮೌಂಟ್ನ ಮಂತ್ ಎಂಡ್ ಅಲ್ಲಿ ರೀಪೇ ಮಾಡಿದ್ರೆ ಮುಗಿದೋಯ್ತು. ಸೊ ಈ ರೀತಿ ನಿಮಗೆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನೋದು ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ. ಎರಡನೇದಾಗಿ ನಿಮಗೆ ರಿವಾರ್ಡ್ಸ್ ಆಗಿರ್ಬೋದು ಅಥವಾ ಕ್ಯಾಶ್ ಬ್ಯಾಕ್ ಆಗಿರ್ಬೋದು ಜಾಸ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಕ್ರೆಡಿಟ್ ಕಾರ್ಡ್ಗಳಲ್ಲಿ. ಹೆಂಗಪ್ಪ ಅಂತ ಅಂದ್ರೆ ನೀವು ಪ್ರತಿ ಬಾರಿ ಟ್ರಾನ್ಸಾಕ್ಷನ್ ಮಾಡಿದಾಗ್ಲೂ ರಿವಾರ್ಡ್ ಪಾಯಿಂಟ್ಸ್ಗಳಾಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು, ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಇಲ್ಲ ವೋಚರ್ಗಳು, ಏರ್ಪೋರ್ಟ್ ಲಾಂಚ್ ಆಗಿರ್ಬೋದು, ಎಕ್ಸೆಸ್ ಆಗಿರ್ಬೋದು, ಈ ತರ ಒಂದು ಸೌಲಭ್ಯಗಳು ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ ನಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಮೂರನೇ ಒಂದು ಅಡ್ವಾಂಟೇಜಸ್ ಬಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹೆಂಗಪ್ಪ ಅಂತ ಅಂದ್ರೆ ನೀವೇನ್ ಬ್ಯಾಂಕ್ ಕಡೆಯಿಂದ ಸಾಲ ಇಸ್ಕೊಂಡಿರ್ತೀರೋ ಆ ಒಂದು ಅಮೌಂಟ್ನ ಆನ್ ಟೈಮ್ ಕರೆಕ್ಟ್ ಆಗಿ ನೀವು ಪೇ ಮಾಡ್ತು ಅಂದ್ರೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಜಾಸ್ತಿ ಆಯ್ತು ಅಂದ್ರೆ ನಿಮಗೆ ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಇದೆಲ್ಲ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನಿಮಗೊಂದು ಅಡ್ವಾಂಟೇಜಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕ್ರೆಡಿಟ್ ಕಾರ್ಡ್ ನಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ ವಿಚಾರಕ್ಕೆ ಬರೋದಾದ್ರೆ ಸೊ ಮೊದಲನೇ ಒಂದು ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಅತಿಯಾದ ಖರ್ಚು ಅಂತಾನೆ ಹೇಳ್ಬೋದು. ಹೆಂಗಪ್ಪ ಅಂತ ಅಂದ್ರೆ ಇವಾಗ ನಮ್ಮ ಕೈಯಲ್ಲಿ ಹಣ ಇರಲ್ಲ ಅಂತ ಅನ್ಕೊಳ್ಳಿ. ಸೊ ಆ ಟೈಮಲ್ಲಿ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂದ್ರೆ ಬ್ಯಾಂಕ್ ಕಡೆಯಿಂದ 50,000 ಅಥವಾ 1,00,000 ತನಕ ಸಾಲ ಕೊಡೋದಕ್ಕೆ ರೆಡಿ ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ ಅಂತ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಬಿಡು ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ಸೊ ಮಂತ್ ಎಂಡ್ ಅಲ್ಲಿ ಬೇಕಾದ್ರೆ ಪೇ ಮಾಡಿರಾಯ್ತು ಅಂತ ಅನ್ಕೊಂಡು ನಾವು ಸಿಕ್ಕಿದ ಕಡೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಕ್ಕೆ ನಾವು ಮುಂದೆ ಹಾಕ್ತಿವಿ ಅಂತಾನೆ ಹೇಳ್ಬೋದು. ಸೊ ಇದೊಂಥರ
ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ. ಇನ್ನು ಎರಡನೇ ಒಂದು ಡಿಸ್ಅಡ್ವಾಂಟೇಜಸ್ ಬಂದು ಹೆಚ್ಚಿನ ಬಡ್ಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹೆಂಗಪ್ಪ ಅಂತ ಅಂದ್ರೆ ನೀವೇನ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಮೌಂಟ್ನ ಬಳಸ್ಕೊಂಡಿರ್ತೀರೋ, ಸೊ ಆ ಒಂದು ಅಮೌಂಟ್ನ ನೀವು ಆನ್ ಟೈಮ್ ಮಂತ್ ಎಂಡಲ್ಲಿ ಕರೆಕ್ಟಾಗಿ ನೀವು ಪೇ ಮಾಡ್ತು ಅಂದ್ರೆ ಯಾವುದೇ ರೀತಿ ಬಡ್ಡಿ ಬೀಳಲ್ಲ. ಅಕಸ್ಮಾತ್ ನೀವೇನಾದರೂ ಮಂತ್ ಎಂಡಲ್ಲಿ ಕರೆಕ್ಟಾಗಿ ನೀವು ಪೇ ಮಾಡಲಿಲ್ಲ ಅಂದ್ರೆ ನಿಮಗೆ 30 to 40% ರಷ್ಟು ನಿಮಗೆ ಬಡ್ಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಡಿಪೆಂಡಿಂಗ್ ಅಪ್ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಷ್ಟು ಹಾಕೋದಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದು ಕೂಡ ಒಂಥರ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ತೀನಿ. ಸೊ ಹಾಗಾಗಿ ಕ್ರೆಡಿಟ್ ಕಾರ್ಡ್ ತಗೊಳ್ಳೋವಂಥವ್ರು ದಯವಿಟ್ಟು ಆನ್ ಟೈಮಲ್ಲಿ ಪೇ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ಮೂರನೇ ಒಂದು ಡಿಸ್ಅಡ್ವಾಂಟೇಜಸ್ ಬಂದು ಹಿಡನ್ ಚಾರ್ಜಸ್ ಅಂತಾನೆ ಹೇಳ್ಬೋದು. ಸೊ ಏನಪ್ಪಾ ಅಂತ ಅಂದ್ರೆ ಆನ್ಯುವಲ್ ಫೀ ಆಗಿರ್ಬೋದು, ಅಥವಾ ಈ ಒಂದು ಕ್ರೆಡಿಟ್ ಕಾರ್ಡ್ ಕಳೆದೋಯ್ತು, ಇಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದರೆ, ಸೊ ಅಂಥ ಟೈಮಲ್ಲಿ ನಾವೇನಾದ್ರು ಸರ್ವಿಸ್ಗಳು ತೊಗೊತೀವಿ ಅಂದರೆ, ಸೊ ಆ ಒಂದು ಸಿಚುವೇಶನ್ಸ್ಗಳಲ್ಲೆಲ್ಲ ತುಂಬಾ ಒಂದು ಚಾರ್ಜಸ್ ಅನ್ನೋದನ್ನ ಬ್ಯಾಂಕ್ ಕಡೆಯಿಂದ ಅಪ್ಲೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಒಂಥರ ಡಿಸ್ಅಡ್ವಾಂಟೇಜಸ್ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಡೆಬಿಟ್ ಕಾರ್ಡಲ್ಲಿ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡಲ್ಲಿ ಆಗಿರ್ಬೋದು ಇರುವಂತಹ ಒಂದು ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟು ಕನ್ಕ್ಲೂಷನ್ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಬಳಿ ಹಣ ಇದೆ, ನಾನೊಂದು ಮಿತಿಯಾಗಿ ಯೂಸ್ ಮಾಡ್ತೀನಿ ಅಂದರೆ ಡೆಬಿಟ್ ಕಾರ್ಡ್ ಅನ್ನೋದು ಸೂಕ್ತ ಅಂತಾನೆ ಹೇಳ್ಬೋದು. ಸೊ ಇಲ್ಲಪ್ಪ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಅನ್ನೋದು ಕಮ್ಮಿ ಇರುತ್ತೆ, ಸೊ ನನಗೆ ಆ ಹಣದ ಅವಶ್ಯಕತೆ ಜಾಸ್ತಿ ಇದೆ ಅನ್ನೋಂಥವ್ರು ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು. ಬಟ್ ಆದರೆ ಆನ್ ಟೈಮ್ ಕರೆಕ್ಟಾಗಿ ನೀವು ಬ್ಯಾಂಕಿಗೆ ರೀಪೇ ಮಾಡೋಂಗಿತ್ತು ಅಂದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, ಇಲ್ಲ ಅಂತ ಅಂದರೆ ದಯವಿಟ್ಟು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸೊ ಇದಿಷ್ಟು ಈ ಒಂದು ಡೆಬಿಟ್ ಕಾರ್ಡ್ ಅಂದರೆ ಏನು, ಡೆಬಿಟ್ ಕಾರ್ಡ್ನಲ್ಲಿ ಏನೇನೆಲ್ಲ ಒಂದು ಅಡ್ವಾಂಟೇಜಸ್ ಇದೆ, ಹಾಗೆ ಡಿಸ್ಅಡ್ವಾಂಟೇಜಸ್ ಏನೇನಿದೆ, ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ಕ್ರೆಡಿಟ್ ಕಾರ್ಡ್ನಲ್ಲಿರುವಂತಹ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಏನೇನು, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ಆಗುವಂತಹ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಅಂದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.